ಎಂತಹ ಒಂದು ವಿಶೇಷವಾದಂತಹ ಮಂತ್ರ. ಈ ಮಂತ್ರ ನನ್ನ ಅಂತರಂಗದಲ್ಲಿಯೇ ಇಂದು ಒಡಮೂಡಬೇಕು ಅಂತಾದ್ರೆ ಕಾರಣ ನನ್ನಮ್ಮನ ಬಸಿರ ಹಸನಾಗಿ ಪ್ರಾದುರ್ಭವಿಸುವ ಸಂದರ್ಭದಲ್ಲಿಯೇ ಈ ಮಂತ್ರ ನನ್ನ ರಕ್ತದ ಕಣ ಕಣದಲ್ಲಿಯೇ ಹರಿಯುವುದಕ್ಕೆ ಆರಂಭವಾಯಿತು. ಹಾಗಾದರೆ ನನ್ನನ್ನು ಹೆರುವಾಗಲೇ ಅಮ್ಮ ನನ್ನನ್ನು ಈ ಸಂದರ್ಭಕ್ಕಾಗಿಯೇ ಬೀಳ್ಕೊಟ್ಟಿರಬಹುದು. ಒದಗಿರುವಂತಲ್ಲ ವಿಶೇಷವಾದಂತಹ ಬೀಳ್ಕೊಡುಗೆ. ಶ್ರೀಕೃಷ್ಣ ಸ್ವಾಮಿಯ ದರ್ಶನದ ಸೌಭಾಗ್ಯ, ಪಾಂಡವಾಶ್ವಮೇಧದ ತುರಗ ನಮ್ಮ ಪುರವನ್ನು ಸೇರಿದ ದೆಸೆಯಿಂದಲಾಗಿಯೇ ನಮಗೆ ಒದಗಿ ಬಂತು. ಹಣೆಯಲ್ಲಿದ್ದಂತಹ ನಿಗ್ರಹವನ್ನು ವಾಚಿಸಿದಂತಹ ನಮ್ಮ ಅಪ್ಪಯ್ಯ ಕ್ಷಾತ್ರಿಯ ಬಂಧಕ್ಕನುಗುಣವಾಗಿಯೇ ಬಂಧಿಸಿದ್ದಾರೆ ಅಶ್ವವನ್ನು. ನಾಳೆಯ ಯುದ್ಧ ಎನ್ನುವ ಹಾಗೆ ಉದ್ಘೋಷವನ್ನು ಮಾಡಿ ನಾನೇ ಸೇನಾನಾಯಕ ಎನ್ನುವ ಹಾಗೆ ತೀರ್ಮಾನಿಸಿದ್ದಾರೆ. ಸುಧನ್ವನ ಪಾಲಿಗೆ ಎಂತಹ ಭಾಗ್ಯ! ಒದಗಿದಂತಹ ಮಹಾನವಮಿಯನ್ನು ಸಂಭ್ರಮದಿಂದಲೇ ಅನುಭವಿಸಬೇಕು ಎನ್ನುವುದಕ್ಕಾಗಿ ನನ್ನ ಹೆತ್ತವಳ ಆಶೀರ್ವಾದವನ್ನು ಹೊಂದುವುದಕ್ಕಾಗಿ ಅಮ್ಮನ ಬಳಿಗೆ ಹೋದೆ. ಶ್ರೀಕೃಷ್ಣ ಸ್ವಾಮಿಯನ್ನು ಕಾಣುವ ಸೌಭಾಗ್ಯವನ್ನು ನಮಗೆಲ್ಲರಿಗೂ ತಂದುಕೊಡು ಎನ್ನುವ ಹಾಗೆ ಆಶೀರ್ವದಿಸಿಯೇ ಬೀಳ್ಕೊಟ್ಟಳು. ಆ ಬಳಿಕ ನನಗೆ ಇದಿರಾದವಳು ನನ್ನ ತಂಗಿ ಕುವದೆ. ಆ ಪಾರ್ಥನ ಗರ್ವವನ್ನು ಮರೆಯಲೇಬೇಕು. ಇಲ್ಲದಿದ್ದರೆ ನಾಳೆಯ ದಿವಸದಲ್ಲಿ ನನ್ನ ಅತ್ತೆರಾದಿಯಲ್ಲಿ ನನ್ನನ್ನು ಬೈದು ಭಂಗಿಸಿಯಾರು. ಎಂತಹ ಮುಕ್ತ ಮನಸ್ಸು ಆಕೆಯದು. ನಾನು ಗೆಲ್ಲುತ್ತೇನೆ ಎನ್ನುವ ವಿಶ್ವಾಸ ಇದ್ದರೂ ಏನೋ ಒಂದು ರೀತಿಯ ಹಾರೈಕೆಯನ್ನು ನನಗೆ ಮಾಡಿದ್ದಾರೆ. ಜನನಿ ಸೋದರಿಯರಿಂದ ಬೀಳ್ಕೊಂಡಂತಹ ನಾನು ನೇರವಾಗಿ ರಣಕಣವನ್ನು ಸೇರುವುದಲ್ಲ. ನಾನೆಷ್ಟು ಸಂತೋಷವನ್ನು ಹೊಂದಿದ್ದೇನೆಯೋ ನನಗಿಂತಲೂ ಅಧಿಕ ಸಂತೋಷವನ್ನು ಹೊಂದುವವಳು ನನ್ನೊಬ್ಬಳಿದ್ದಾಳೆ. ಮನದನ್ನೇ ಆದಂತಹ ಪ್ರಭಾವತಿ. ಆಕೆಯಲ್ಲಿಯೂ ಯುದ್ಧದ ವಿಚಾರವನ್ನು ತಿಳಿಸಿ ಒಪ್ಪಿಗೆಯನ್ನು ಪಡೆದು ಆನಂತರ ರಣಕಣವನ್ನು ಸೇರುತ್ತೇನೆ. ಅಂತಃಪುರದೊಳಗೆ ಸಾಗುತ್ತೇನೆ.
ನಾನು ಎದುರಿಗೆ ಬಂದರೆ ಸಾಕು, ಎಲ್ಲರೂ ಆಡುವುದು ಆತನ ಮಡದಿ ಬಂದಳು, ಆತನ ಮಡದಿ ಬಂದಳು ಎನ್ನುವ ಹಾಗೆ. ಆದರೆ ಯಾರ ಮಡದಿ ಎನ್ನುವ ಹಾಗೆ ಯಾರು ಹೇಳೋದಿಲ್ಲ. ಹಂಸಧ್ವಜ ಪ್ರಜಾಪತಿಗಳಿಗೆ ನಾನು ಸೊಸೆಯಾಗಿದ್ದೇನೆ. ಅವರ 4 ಪುತ್ರರಲ್ಲಿ ಸುಧನ್ವನಿಗೆ ಅರಸಿ ನಾನು. ಇಲ್ಲಿ ಯುವರಾಣಿ ಇದ್ದೇನೆ. ಎಲ್ಲರಿಗೂ ಆದರ್ಶಳಾಗಿ ಬೆಳೆದು ಬಂದವಳಿದ್ದೇನೆ ನಾನು. ನನ್ನನ್ನು ಮದುವೆ ಮಾಡಿಕೊಡುವಂತಹ ಸಂದರ್ಭದಲ್ಲಿ ನನ್ನ ಮಾತಾಪಿತೃಗಳು ಆಡಿದಂತಹ ಮಾತು, ಹೆಣ್ಣು ಉಭಯ ಕುಲದೀಪಗಳು ಎನ್ನುವ ಹಾಗೆ. ಹುಟ್ಟಿದ ಮನೆಯನ್ನು ಬೆಳಗಿದ್ದೀಯಾ, ಸೇರಿದ ಮನೆಯನ್ನು ಬೆಳಗಿಸಬೇಕು ಎನ್ನುವ ಹಾಗೆ ಆಶೀರ್ವದಿಸಿ ಕಳುಹಿಸಿಕೊಟ್ಟವರಿದ್ದಾರೆ. ಈ ಚಂಪಕಾವತ್ಯನವನ್ನು ಸೇರಿ ಅದೆಷ್ಟೋ ದಿವಸಗಳೇ ಕಳೆದು ಹೋದವು. ಆ ಅವಕಾಶಕ್ಕಾಗಿ ನಾನು ಕಾಯುತ್ತಾ ಇದ್ದೇನೆ. ಎಲ್ಲಿ ಈ ಮನೆಯನ್ನು ಬೆಳಗುವಂತಹ ಅವಕಾಶ ಯಾವಾಗ ಒದಗಿ ಬರ್ತದೆ ಎನ್ನುವ ಹಾಗೆ ಸುಖ ದಾಂಪತ್ಯವನ್ನೇ ನಡೆಸಿಕೊಂಡು ಬಂದವರು ನಾವಿದ್ದೇವೆ. ಆದರೆ ಒಂದು ವಿಚಾರದ ಕುರಿತಾಗಿ ನನ್ನ ತಾಯಿ ಆಡಿದಂತಹ ಮಾತು, ಹೆಣ್ಣು ಯಾವತ್ತಿದ್ದರೂ ಗಂಡನಿಗಲ್ಲದೆ ಮತ್ತೆ ಯಾರಿಗೂ ಹೊಕ್ಕುಳನ್ನು ತೋರಿಸಬಾರದು ಎನ್ನುವ ಹಾಗೆ ಆಡಿದ್ದಾರೆ. ಹಾಗಾಗಿ ಯಾವತ್ತೂ ಅತಿ ಜಾಗೃತೆಯಿಂದ ಒಪ್ಪುವಾಗಿ ಸೀರೆಯನ್ನುಟ್ಟುಕೊಳ್ಳುವವಳು ನಾನು. ಸೀರೆ ಉಟ್ಟರೆ ಸಾಕಾಗ್ತದೋ, ಅದಕ್ಕೆ ಒಪ್ಪುವಂತಹ ಆಭರಣಗಳನ್ನು ಧರಿಸಿಕೊಳ್ಳಬೇಕು. ಕೆಲವರಿದ್ದಾರೆ ತನ್ನ ಗಂಡ ಶ್ರೀಮಂತ ಎನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ಆಭರಣಗಳು ಎಷ್ಟುವೇ ಅದೆಲ್ಲವನ್ನು ಹೇರಿಕೊಳ್ಳುತ್ತಾರೆ. ಆದರೆ ನಾನು ಹಾಗಲ್ಲ. ಎಲ್ಲಿಯೇ ಎಷ್ಟು ಬೇಕು ಹಿತಮಿತವಾಗಿ ಆಭರಣಗಳನ್ನು ಧರಿಸಿಕೊಂಡವಳಿದ್ದೇನೆ. ಚಂದ್ರಾಕೃತಿ ಅಂತಿರುವಂತಹ ನನ್ನ ಹಣೆಗೆ ತಿಲಕವನ್ನು ಇರಿಸಿಕೊಂಡೆ. ಇದೆಲ್ಲ ಯಾಕೆ ಬೇಕಾಗಿ? ಗಂಡನನ್ನು ಸಂತೋಷವಾಗಿರಿಸಿಕೊಳ್ಳಬೇಕು ಎನ್ನುವ ಹಾಗೆ. ಎಲ್ಲಿಯಾದ್ರೂ ಗಂಡ ಸಂತೋಷದಲ್ಲಿ ಇಲ್ಲ ಅಂತಾದ್ರೆ ಹೆಂಡತಿಯಾದವಳು ಅವನಿಗೆ ಅನುಕೂಲವಾಗಿ ಇಲ್ಲ ಎನ್ನುವುದೇ ಅರ್ಥ. ಆದ್ರೆ ನಾವು ಹಾಗಲ್ಲ. ಸತಿಪತಿಯರು ಹೇಗಿರಬೇಕು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರಿದ್ದೇವೆ. ಯಾವತ್ತೂ ಸಂತೋಷದ ಜೀವನವನ್ನೇ ನಡೆಸಿಕೊಂಡು ಬರುವವರು ನಾವು. ಆದ್ರೆ ಇವತ್ತು ಈ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವುದಕ್ಕೆ ಬಲವಾದಂತಹ ಕಾರಣವೇ ಇದೆ. ಹೊರಗಡೆಗೆ ಹೋದಂತಹ ನನ್ನ ಗಂಡ ಬರುವಂತಹ ಹೊತ್ತಾಯಿತು. ನನ್ನ ಬಳಿಗೆ ಬಂದ ನಂತರ ನನ್ನನ್ನು ಬಿಟ್ಟವರು ಮತ್ತೆ ಹೋಗಬಾರದು, ನನ್ನ ಜೊತೆಯಲ್ಲಿಯೇ ಇರಬೇಕು. ಅದಕ್ಕಾಗಿ ಕೇಸರಿ ಬೆರೆಸಲ್ಪಟ್ಟಂತಹ ಹಾಲನ್ನು ಅಷ್ಟೇ ಅಲ್ಲ, ತಿನ್ನುವುದಕ್ಕಾಗಿ ಹಣ್ಣುಗಳನ್ನು ಇರಿಸಿಕೊಂಡಿದ್ದೇನೆ. ಮಾತ್ರವಲ್ಲ, ಹರಿವಾಣದಲ್ಲಿ ಆ ಹಣ್ಣುಗಳ ಜೊತೆಯಲ್ಲಿ ಒಂದು ಕೆಂಡ ಸಂಪಿಗೆಯನ್ನು ಇರಿಸಿದ್ದೇನೆ. ಯಾಕೆ? ಆ ಕೆಂಡ ಸಂಪಿಗೆಯ ಪರಿಮಳವನ್ನು ಆಘ್ರಾಣಿಸಿದಂತಹ ದುಂಬಿಗಳಲ್ಲೇ ಬಿದ್ದುಕೊಳ್ಳುತ್ತದೆ, ಹೋಗುವುದಕ್ಕಾಗುವುದಿಲ್ಲ. ಅದೇ ರೀತಿ ನನ್ನ ಬಳಿಗೆ ಬಂದಂತಹ ನನ್ನ ಗಂಡ ಮತ್ತೆ ನನ್ನ ಬಳಿಯಿಂದ ಹೋಗಬಾರದು ಎನ್ನುವ ಸೂಚನೆಯನ್ನು ಕೊಡುವುದಕ್ಕೆ ಬೇಕಾಗಿ ಸಕಲ ಸಿದ್ಧತೆಯನ್ನು ಮಾಡಿ. ಏನದು? ರಥದ ಗಾಲಿಗಳ ಸ್ವರ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನನ್ನ ಗಂಡ ಬರುವಂತಹ ಹೊತ್ತಾಯಿತು. ಸಕಲವನ್ನು ಹಿಡಿದುಕೊಂಡು ಅವರಿಗೆ ಎದುರಾಗಿ ಹೋಗುತ್ತೇನೆ. ಸ್ವಾಮಿ, ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ, ಕುಳಿತುಕೊಳ್ಳಿ. ವಂದಿಸಿಕೊಂಡಿದ್ದೇನೆ, ನಮಸ್ಕರಿಸಿದ್ದೇನೆ. ಗೊತ್ತಾಯ್ತು ನನಗೆ, ಬೆಂಬಲಿಸಿದ್ದೇನೆ. ನಾನು ಕಾಣುತ್ತಾ ಇದ್ದೇನೆ. ಏನು ಸ್ವಾಮಿ ಇದು? ಇಷ್ಟು ಬಾರಿ ವಂದಿಸಿಕೊಳ್ಳುವ ಒಂದು ಆಶೀರ್ವಾದ ಮಾಡುದಪ್ಪ. ಏನೇನು ಆಶೀರ್ವಾದ? ದೀರ್ಘ ಸುಮಂಗಲಿಯವ ಎನ್ನುವ ಹಾಗೆ ಆಶೀರ್ವಾದವನ್ನು ಮಾಡಬಹುದಲ್ವಾ? ಹಾಗೊಂದು ಕ್ರಮ ಉಂಟೇನೆ. ಏನಾಗ್ತದೆ? ನೀನೇನು ತಿಳಿಯದವಳೇ ಹೇಳು. ಅಂದ್ರೆ ಹಾಗಲ್ಲ, ಸಂತೋಷದಿಂದಲೇ ನಾನು ಬಂದಿದ್ದೇನೆ ಎನ್ನುವಾಗ ಪರಸ್ಪರ ಕ್ಷೇಮವನ್ನು ವಿಚಾರಿಸುವುದು ಸರಿ. ಈ ನಮಸ್ಕಾರದ ಚಮತ್ಕಾರಗಳೆಲ್ಲ ಯಾಕೆ ಹೇಳಿ? ಹಾಗಾದ್ರೆ ಅದಾಗುವುದಿಲ್ಲ. ಒಂದು ಅಷ್ಟಪುತ್ರವತಿಯೋ ಪುತ್ರಿವತಿಯೋ ಎನ್ನುವ ಹಾಗೆ ಆಶೀರ್ವಾದ ಮಾಡಬೇಕು. ಭಾವತಿ ಏನೇ ಇದು, ಸಾಮಾನ್ಯ ಹೆಣ್ಮಕ್ಕಳ ಹಾಗೆ ನೀನು ಆಡುತ್ತಿರು. ಹೀಗೆಲ್ಲ ಆಶೀರ್ವಾದವನ್ನು ನಾನು ಮಾಡಿದರೆ ಅದು ನನ್ನನ್ನೇ ನಾನು ಆಶೀರ್ವದಿಸಿದ ಹಾಗೆ. ಹಾಗಾದ್ರೆ ನಮಸ್ಕಾರ ಮಾಡಿದ್ದಕ್ಕೆ ಏನಾದ್ರೂ ಪ್ರತಿಫಲ ಅಂತ ಬೇಡವೇ? ಹೀಗೊಂದು ಆಲಿಂಗನವನ್ನು ಮಾಡಿದ್ರೆ ಸಾಕು, ಸುಖವಾಗಿರು ಎನ್ನುವ. ಏನು ಸ್ವಾಮಿ ಇದು? ಏನಾಯ್ತು? ಅವಲಿಗೆ ಪಯಣವಯ್ಯ ಪ್ರಾಣಗಾದ
ಯಾವತ್ತಿನ ಹಾಗಲ್ಲ. ಕೈಯಲ್ಲಿ ಆಯುಧ ಕಾಡ್ತಾ ಇದೆ, ಒರೆಯಲ್ಲಿ ಹೊಳೆಯುವಂತಹ ಹೊನ್ನ ಕಠಾರಿಯೂ ಇದೆ, ಶಿರಸ್ತ್ರಾಣ, ಬೆನ್ನಿನಲ್ಲಿ ಬತ್ತಳಿಕೆ ಇದೆ. ಆ ಕಡೆಗೆ ನೋಡಿದೆ ಅಂತಾದ್ರೆ ಚಂದನವನ್ನು ಅಡರಿ ಬಂದವರಿದ್ದೀರಿ. ಮಾತ್ರವಲ್ಲ, ರಾಜ ಠೇವಿ ಎನ್ನುವುದು ಮುಖದಲ್ಲಿ ಎದ್ದು ತೋರುತ್ತಾ ಇದೆ. ಹಾಗಾದರೆ ಎದ್ದಲೋ ಹೊರಟವರು ಈ ಕಡೆಗೆ ಬಂದಿದ್ದೀರಿ ಎನ್ನುವುದು ಸ್ಪಷ್ಟವಾಯಿತು ನನಗೆ. ಇಲ್ಲದಿದ್ರೆ ಅಂತವರಿಗೆ ಬರುವಂತಹ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಉಂಟೇ ಹೇಳಿ? ಈ ರೀತಿಯಾಗಿ ಯಾವತ್ತೂ ನಿಮ್ಮನ್ನು ಕಂಡವಳೇ ನಾನಲ್ಲ, ಇಂದು ಹೊಸತಾಗಿ ಕಾಣ್ತಾ ಇದ್ದೇನೆ. ಹಾಗಾಗಿ ನಿಮ್ಮಲ್ಲಿ ಕೇಳೋದು, ಆವ ಕಡೆಗೆ ಪಯಣ? ಈ ಹೊಸ ಪರಿಯಿಂದ ಚಂದದಿಂದ ಹೊರಟು ನಿಂತಿದ್ದೀರಲ್ಲ, ಇದನ್ನಾದ್ರೂ ನನ್ನಲ್ಲಿ ಹೇಳಬಾರದೆ? ನಾನಿನ್ನ ಕಣ್ಣುಗಳನ್ನೇ ಗಮನಿಸುತ್ತಾ ಇದ್ದೇನೆ. ನನ್ನ ಹೃದಯದ ಅರಸಿ ನೀನು. ಯಾವಾಗ ನಮ್ಮ ಜೀವನ ಎನ್ನುವುದು ಹಸೆಮಣೆಯಿಂದ ಆರಂಭವಾಯಿತು, ಅಂದಿನಿಂದ ಇಂದಿನವರೆಗೂ ನನ್ನ ಹೃದಯದ ಸ್ಥಾನದಲ್ಲಿ ಇರುವವಳು ನೀನು ಅಲ್ವೇ? ಆದ್ದರಿಂದಲೇ ನಾನು ಎತ್ತ ಹೊರಟಲು ಏನು ಕೃತಿಯನ್ನೆಸಗಿದರು ನಿನಗದು ಅರ್ಥವಾಗಲೇಬೇಕಿತ್ತು. ಆದರೆ ಈಗ ಯಾಕೆ ಗೊಂದಲ? ಮತ್ತೆ ನೀನು ಅಂತಃಪುರದ ಒಳಗೇ ಇದ್ದೀ ನೋಡು. ಅರಮನೆಯ ಹೊರವಲಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ನೀನು ಗಮನಿಸಿದ್ದೇ ಇಲ್ಲ. ಸಂಭ್ರಮಿಸುತ್ತಾ ಇದ್ದಾರೆ ಚಂಪಕಾವತಿಯ ಸರ್ವ ಪ್ರಜಾಜನರು ಕೂಡ. ಭಗವಂತನ ಸಾಕ್ಷಾತ್ಕಾರವಾಗುವುದಕ್ಕೆ ಎಲ್ಲಾ ಸಿದ್ಧತೆಗಳು ಆಗಿಯೇ ಹೋಗಿದೆ. ಯಾವ ರೀತಿಯಲ್ಲಿ? ಗಂಟನ ಹೃದಯದಲ್ಲಿದ್ದುಕೊಂಡು ವಿಶಾಲವಾದಂತಹ ದೃಷ್ಟಿಕೋನವುಳ್ಳವಳಾಗಿ ಆಲೋಚಿಸುತ್ತಾ ಎಲ್ಲವನ್ನು ತಿಳಿದುಕೊಳ್ಳಲೇಬೇಕಿದ್ದ ನೀನು ನಿನ್ನ ಕಂಗಳನ್ನು ಅಂತಃಪುರದ ಒಳಗೆ ಚಲಿಸಿಬಿಟ್ಟರೆ ಸಾಲದು, ನಳಿನಾಕ್ಷಿಯಾಗಿಯೇ ನೀನು ಕೇಳು ಎಂದು ಪಾಂಡವಾಶ್ವಮೇಧದ ತುರಗ ನಮ್ಮ ಪುರವನ್ನು ಪ್ರವೇಶಿಸಿದೆ. ಅದನ್ನು ಎದುರಿಸುವಲ್ಲಿ ಪಾರ್ಥನೊಡನೆ ಹೋರಾಡುವುದಕ್ಕಾಗಿ ಸರ್ವ ಸಿದ್ಧತೆಯನ್ನು ಮಾಡಿದ್ದಾರೆ ನಮ್ಮ ಅಪ್ಪಯ್ಯನಾದಂತಹ ಹಂಸಧ್ವಜ ನೃಪತಿ. ನಾಳೆಯೇ ಯುದ್ಧ ಪ್ರಭಾವತಿ ನನ್ನನ್ನೇ ಸೇನಾಧಿಕಾರಿಯನ್ನಾಗಿ ನೇಮಿಸಿದ್ದಾರೆ. ಪಾಠಭಟನಾದ ಪಾರ್ಥನೊಡನೆ ಯುದ್ಧ ಸನ್ನದ್ಧನಾಗಿ ಮುಂದುವರಿಯುವುದಕ್ಕಾಗಿ ನನಗೆ ಆಜ್ಞಾಪಿಸಿದ್ದಾರೆ ನನ್ನ ಅಪ್ಪಯ್ಯ. ಓ ಪ್ರಭಾವತಿ, ನೀನೇನು ಕಳವಳಗೊಳ್ಳುತ್ತಾ ಇದ್ದಿ? ಜೊತೆಗೆ ಯುದ್ಧ ಮಾಡುವುದಕ್ಕೆ ಪಾರ್ಥನೊಡನೆ ಯುದ್ಧ ಕುಂತಿಸುತ್ತನಿಗೆ ರಣಕಣದಲ್ಲಿ ನಾನೇನು ಅಳುಕುವೆನೆಂದು ಭಾವಿಸಬೇಡ. ಆದ್ದರಿಂದ ಸಂತೋಷದಿಂದಲೇ ಒದಗಿ ಬರುವಂತಹ ಯುದ್ಧದಲ್ಲಿ ಪಾಲ್ಗೊಳ್ಳುವುದಕ್ಕೆ ನನ್ನನ್ನು ಕಳುಹಿಸಿಕೊಡುವೆಯಾ?